ಫಂಕ್ಷನ್ ಇರೋ ಮನೆ ಬಂದ್ಬಿಟ್ಟು ಇವ್ರ ಮನೆ ಕರ್ಕೊಂಡು ನನಗೆ ಟೀ ಮಾಡ್ಬಿಟ್ಟು ಒಂದು ಕರಿ ತೆಗಿಯಂತಂದ್ರೆ ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ಸ್ಯಾಟರ್ಡೆ, ಓಕೆನಾ. ನಿನ್ನೆಲ್ಲ ಗೃಹ ಪ್ರವೇಶ ತುಂಬ ಚೆನ್ನಾಗಾಯಿತು. ಸೊ ಇವತ್ತು ಇನ್ನು ಎಲ್ಲ ಗೆಸ್ಟ್ಗಳು ಕೂಡ ಆಲ್ರೆಡಿ ಹೋಗಿದ್ದಾರೆ. ಇನ್ನು ನನ್ನ ಸಿಸ್ಟರ್ ಮತ್ತು ನವೀನ ಮತ್ತು ಇನ್ನೂ ಸ್ವಲ್ಪ ಜನ ಅಜ್ಜಿರು ರಿಲೇಟಿವ್ಗಳು ಮನೇಲೇ ಇದ್ದಾರೆ. ಸೊ ಇನ್ನು ದೇವ್ರದ್ದು ಏನಿರುತ್ತೆ ಇವತ್ತು ಸಾಯಂಕಾಲ ಇದನ್ನು ಕಟ್ಟಿಸ್ತಾರೆ ಅಂತ ಅಂದ್ಕೊಳ್ತೀನಿ. ಸಾಯಂಕಾಲ ನೈವೇದ್ಯ ಎಲ್ಲ ಮಾಡಿಬಿಟ್ಟು ಅವರು ಪೂಜಾರಿ ಇರ್ತಾರಲ್ಲ, ಸೊ ಸ್ವಾಮಿಗಳು ಬಂದು ಅದನ್ನೆಲ್ಲ ತೆಗಿತಾರೆ ದೇವ್ರದ್ದು. ದೀಪ ಇದು ಮಾಡ್ಬಿಡ ಮಾಮ, ಇವತ್ತೆಲ್ಲ ಉರಿಲಿ. ಸೊ ಇನ್ನು ಫೈನಲಿ ಇನ್ನೂ ಕೆಲಸಗಳು ಬೇಜಾನಿದೆ. ಸಾಮಾನೆಲ್ಲ ಶಿಫ್ಟ್ ಮಾಡಬೇಕು, ಮತ್ತು ಏನಿರುತ್ತೆ ಎಲ್ಲ ಅಲ್ಲೇ ಜೋಡಿಸ್ಬೇಕು, ತೊಗೊಬೋದು ಆ ಮನೆಯಿಂದ ಮನೆಗೆ. ಸೊ ನೋಡೋಣ ಇವತ್ತು ಎಷ್ಟಾಗುತ್ತೆ ಕೆಲಸಗಳು. ಇವತ್ತಂದರೆ ಸ್ವಲ್ಪ ಗೆಸ್ಟ್ಗಳೆಲ್ಲ ಇದ್ದಾರಲ್ವ, ಸೊ ಹಂಗಾಗಿ ಬಿಂದಿಗೆ ಅಡುಗೆ ಮನೆಯಲ್ಲೆಲ್ಲ ಇಟ್ಟಿದ್ದಾರೆ. ಇದು ಆಲುಕ್ಸಿದ್ದು ನಿನ್ನೆ. ಸೊ ಎಲ್ಲ ಒಂದು ಮಟ್ಟಿಗೆ ಕ್ಲೀನ್ ಮಾಡಿ ಇಟ್ಟಿದ್ದೀವಿ. ಸೊ ಇನ್ನು ಮಿಕ್ಕಿರೋ ಕೆಲಸಗಳನ್ನ ಒಂದಾಗಿ ಮಾಡಬೇಕು. ಇನ್ನು ನಾನಂತೂ ಇವತ್ತು ಬ್ರಷ್ ಮಾಡಿ ತಿಂದಿರೋದಷ್ಟೇ, ಏನಪ್ಪ ಮುಖಾಗಿಕ ಏನು ಕೂಡ ತೊಳೆದಿಲ್ಲ. ನಿನ್ನೆ ಅಂತೂ ಸಿಕ್ಕಾಪಟ್ಟೆ ತಲೆ ನಾವು ನೈಟ್ ಕೂಡ ಊಟ ಮಾಡಿಲ್ಲ ಗೈಸ್. ನಾನು ಸ್ವಲ್ಪ ಏನಾಗುತ್ತೆ, ನೈಟು ಊರಿಗೆ ಹೋಗಿದ್ದೆ, ಸ್ವಲ್ಪ ಊರಿಂದ ಒಂದು 5 ನಿಮಿಷ ಏನೋ ಕೆಲಸ ಇದು ಹೋಗ್ಬಿಟ್ಟು ಒಂದು 1/2 hour ಮತ್ತೆ ಬಂದು ಮಲಗಿದವಳು. ಮತ್ತೆ ಊಟ ಮಾಡೋಣ ಅಂತ ಊಟ ಕೂಡ ಮಾಡಿಲ್ಲ, ಮಲಗಿಬಿಟ್ಟು ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ. ಇನ್ನು ಮೆಹಂದಿ ನೋಡಿ ಎಷ್ಟು ಕಲರ್ ಬಂದಿದೆ ಅಂತ. ನಾನು ಹಾಕಿದ್ದ ದಿನ ಅಷ್ಟು ಕಲರ್ ಇರಲಿಲ್ಲ. ಒಂದು 2 ಗಂಟೆ ಮಿಡ್ನೈಟ್ 2 ಗಂಟೆ 2:15 ಹಾಕಿದ್ದು. ಬೆಳಿಗ್ಗೆ ಬಂದು ಒಂದು 4:15 5 ಗಂಟೆ ಅಂದ್ಕೊಳ್ಳಿ, 5 ಗಂಟೆಗೆ ತೊಳೆದಿನೋ 3 hour ಒಳಗಡೆ ಇದ್ದಿತ್ತು. ತುಂಬ ಚೆನ್ನಾಗಿ ಬಂದಿದೆ ಮೆಹಂದಿ. ಈ ಕೈಲಿ ಇನ್ನೊಂದು ಕೈ ತೋರಿಸ್ತೀನಿ. ಈ ಕೈ ಹಿಂದೇನು ಬಿಡಿಸ್ಕೊಂಡಿಲ್ಲ, ಅಷ್ಟು ಈ ಕೈ ಬಿಡಿಸ್ಕೊಂಡಿದ್ದೀನಿ. ಇನ್ನು ಮತ್ತೆ ಸಾಯಂಕಾಲ ದೇವ್ರದ್ದು ಏನಿರುತ್ತೆ ಕರ್ಲಿಸ್ತಾರಲ್ವ, ಸೊ ಅವಾಗ ನೋಡೋಣ. ಫ್ರೆಶ್ ಅಪ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಸೋಲಾರಲ್ಲಿ ಕೂಡ ನೀರು ಬರ್ತಿಲ್ಲ ಸದ್ಯಕ್ಕೆ ಇವಾಗ. ಸೊ ಏನು ಮಾಡ್ತಿದ್ದಾರೆ, ಎಳ್ನೀರು ಕುಡಿತವ್ರೆ ಅನ್ಸುತ್ತೆ. ಊರಿಂದ ನವೀನ ಬರುವಾಗ ಎಳ್ನೀರೇನೋ ಕಿತ್ಕೊಂಡಿದ್ರಲ್ಲ, ಎಳ್ನೀರಿಗೆ ಹೆಚ್ಚಿಕೊಡ್ತಾ ಇದ್ದಾರೆ ಎಲ್ರಿಗೂ. ಇನ್ನು ಊರಿಂದ ಬರಬೇಕಾದ್ರೆ ನಮ್ಮ ಮನೇಲಿ ತೆಂಗಿನ ಮರಗಳಿದೆ, ಓಕೆನಾ. ನಮ್ಮ ಹೊಲದಲ್ಲಿ ತೆಂಗಿನ ಮರಗಳಿದೆ. ಸೊ ಅಲ್ಲಿಂದನೇ ಬರುವಾಗ ಅಂದವೇ ನವೀನ ಬಂದು ನೈಟ್ ಅಲ್ಲೇ ಹೋಗಿ ಮಲಗಿದ್ರಲ್ಲ. ಅಂದರೆ ನಮ್ಮ ಅಮ್ಮರ ಮನೆಗೂ ಮತ್ತು ನಮ್ಮ ಅತ್ತೆ ಮನೆಗೂ 2 ಅಕ್ಕಪಕ್ಕ ಊರೇನೆ. ಸೆಂಟ್ರಲ್ ಒಂದು ಊರಿದೆ ಅಷ್ಟೇ, ಗ್ಯಾಪ್ ಇರೋಂಥದ್ದು. ಸೊ ಒಂದು 5 ನಿಮಿಷದಲ್ಲಿ ನೋಡಿದ್ರೆ ಅಲ್ಲಿರ್ಬೋದು, ಒಂದು 5 ನಿಮಿಷದಲ್ಲಿ ಬಿಟ್ಟರೆ ಇಲ್ಲಿರ್ಬೋದು, ಆ ಥರ ಇದೆ, ಹತ್ತಿರನೇ ಇರುವಂಥದ್ದು ಊರು. ಹಾಗಾಗಿ ನಮ್ಮ ತೆಂಗಿನ ಮರದಲ್ಲೇ ಬರುವಾಗ ಸ್ವಲ್ಪ ಎಳ್ನೀರೆಲ್ಲ ತೊಗೊಂಡು ಬಂದಿರು ನವೀನ. ಅದನ್ನೇ ಎಲ್ಲರಿಗೂ ಕೆಚ್ಕೊಡ್ತಾಯಿದ್ರು. ಬೆಳಗ್ಗೆ ಸ್ವಲ್ಪ ಈ ಥರ ಎಳ್ನೀರು ಕುಡಿದ್ರೆ ತುಂಬ ಒಳ್ಳೇದು ಆರೋಗ್ಯಕ್ಕಲ್ವ. ಹಾಗಾಗಿ ಯಾರೋ ಸ್ನಾನ ಮಾಡಲಿಲ್ಲ. ಹಾಂ, ಇನ್ನೊಂದು ಟೈಂಪ ಟೇಬಲೆಲ್ಲ ಎತ್ಕೊಂಡು ಹೋಗ್ತಾ ಇದ್ದಾರೆ. ಟೆಂಪಲ್ ಬರ್ತದೆ ನಾನು ಟೆಂಪಲ್ ಬರ್ತದೆ ಚೋಟು ನೀರು ಹೋಗು. ಬಿಸಿ ಬಿಸಿ ಮಟನ್ ಚಿಕನ್ ಮಾಡೋರು. ಏ ಅಲ್ಲ ಕಣಿ, ಇದು ಫಾರ್ಮಲ್ ಶೂಟು ಪ್ಯಾಂಟು ಪ್ರಭಾವ, ಅದಕ್ಕೆ ಇನ್ನೂ ಮಾತು ಗೊತ್ತಾಯಿಲ್ಲ. ಲೋಕಲ್ ಮಾತ್ಕೊಳ್ಳೋ ಈಗ ಅಯ್ಯೋ ಅರ್ಜು ಈ ಇದಕ್ಕೆ ಈ ಶರ್ಟ್ಗೆ ಯಾವ ಪ್ಯಾಂಟ್ ಮ್ಯಾಚ್ ಆಗುತ್ತೆ ಹೇಳು? ಇದು ಆಗುತ್ತೆ. ಹಾಸನ್ಗೆ ಹೋಗ್ಬೇಕಿತ್ತ? ಹಾಸ ಇಲ್ಲ ಹೇಳಲ್ಲ.
ಏ ನೋಡಿದೆ ನಾವು ಚೆನ್ನಾಗಲ್ವಾ ಅಲ್ಲಿ ನಾನು ಟರ್ನ್ ಆಗಿದ್ದೀನಿ ಅದೇ ಟೈಮಲ್ಲಿ ಏ ಇಲ್ಲ ಇಲ್ಲ ಅದು ಚೆನ್ನಾಗಿ ಬಂದಿತ್ತಲ್ಲ ಅದನ್ನ ಹಾಕಿದ್ದೀನಿ ಹೌದು ಇನ್ನೂ ತೆಗಿತಾನಲ್ಲ ಸೈಡ್ ಬತ್ತಾಯ್ತು ಅಷ್ಟೇ. ಹಾಗೆಯೇ ನಮ್ಮ ದೊಡ್ಡಮ್ಮನ ಮಗಳು ಮನೆಗೆ ಅಂದರೆ ನಮ್ಮ ಆಶಾ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲೇ ಪಕ್ಕ ಊರನೇ ಎಲ್ಲೂ ತುಂಬ ದೂರ ಹೋಗುವಂಥದ್ದು ಏನಿಲ್ಲ. ಸೊ ಅವ್ರ ಈ ಥರ ಮನೆ ಹತ್ರನೇ ಈ ಥರ ರೋಸ್ ಗಿಡಗಳು ಮತ್ತು ಕರಿಬೇವು ಮತ್ತು ಮರಳೆ ಹೂವಿನ ಗಿಡಗಳು ಈ ಥರ ಎಲ್ಲ ಹಾಕಿದ್ದಾರೆ. ಹಾಗಾಗಿ ಹೂವು ಎಲ್ಲ ಜಾಸ್ತಿ ಇತ್ತು, ಬಿಡಿಸ್ಕೊಂಬರೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ಲು ಅವ್ರ ಮನೆಗೆ ಅಂತ ಹೇಳ್ಬಿಟ್ಟು. ನೋಡಿ ಗೈಸ್, ಫಂಕ್ಷನ್ ಇರೋ ಮನೆ ಬಿಟ್ಬಿಟ್ಟು ಇವಳ ಮನೆ ಕರ್ಕೊಂಡ್ಬಂದು ನನಗೆ ಟೀ ಮಾಡ್ಕೊಡ್ತಾವಳು, ಬೆಲ್ಲ ಟೀ. ಒಂದು ನಮ್ಮ ಅಕ್ಕಾರ ಮನೆಗೆ ಬಂದಿದ್ದೀನಿ ಇವತ್ತು. ಸೊ ಇವ್ರಿಗೂ ಎಂತ ಮರಳೆ ಗಿಡ ನೆಟ್ಟಿಲ್ಲಲ್ಲ, ಹಾಗಾಗಿ ಹೂನೆಲ್ಲ ಬಿಡಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಪಾಪ ನಮ್ಮ ಮಾವ ಎಲ್ಲ ಬಿಡಿಸಿಟ್ಟಿದ್ರು. ಇವಾಗ ತೊಗೊಂಡು ಹೋಗ್ತಾ ಇದ್ವಿ. ಹೋಗೋ ಮುಂಚೆ ಬೆಲ್ಲ ಟೀ ಕುಡಿಬೇಕಂತೆ ಮೇಡಮ್, ಹಂಗಾಗಿ ಬೆಲ್ಲ ಟೀ ಮಾಡಿದ್ದಾರೆ. ಇವಾಗ ಕುಡ್ಕೊಂಡು ಹೋಗ್ಬೇಕಲ್ಲಿ, ಕೆಲಸ ಬೇಜಾನಿದೆ, ವೆಯ್ಟಿಂಗ್ ಬೇಕೆಲ್ಲ ಕೆಲಸಗಳು. ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ ನಮಗೋಸ್ಕರ. ಇದ್ಯಾರು ಹಿಂಗೆ ನಂಗೆ ಈ ಥರ ಲೋಟ ಇಷ್ಟ ಆಗುತ್ತೆ ಕೇಳಿದ್ದೀನಿ. ಇನ್ನು ನೆಕ್ಸ್ಟ್ ಬಂದು ಇವತ್ತೆಲ್ಲ ನಾನು ಕೂಡ ಫ್ರೆಶ್ ಆಫೇ ಆಗಿಲ್ಲ. ಅದು ಇದು ಕೆಲಸ ಅಲ್ಲಿ ಓಡಾಡೋದು ಅಂತ ಏನೋ ಒಂಥರ ಇವತ್ತು ಮೂಡ್ ಆಫ್ ಅಂತಲೇ ಹೇಳ್ಬೋದು. ಏಕೆಂದರೆ ಒಂದು ದಿನವೂ ಫ್ರೆಶ್ ಆಫ್ ಆಗದೆ ನಾನಂತೂ ಇರೋಕ್ಕಾಗಲ್ಲ. ಬೇಕಾದ್ರೆ ಊಟ ಇಲ್ಲದೆ ಒಂದು ಟೈಮ್ ಇರ್ತೀನಿ, ಫ್ರೆಶ್ ಆಫ್ ಆಗದೆ ಅಂತ ಇರೋಕ್ಕಾಗಲಿಲ್ಲ. ಆದರೆ ಏನೋ ಒಂಥರ ಊರಿಗೆ ಹೋದ್ಮೇಲೆ ಸ್ವಲ್ಪ ಲೇಜಿ, ಸ್ವಲ್ಪ ಸೋಂಬೇರಿತನ ಅಂತಲೇ ಹೇಳ್ಬೋದು. ಅದು ಅಮ್ಮ ಮನೆಗೆ ಹೋದ್ಮೇಲೆ ಅಂತೂ ಎಲ್ಲ ಹೆಣ್ಮಕ್ಳಿಗೆ ಈ ರೀತಿ ಆಗ ಸಹಜ. ಸೊ ಇನ್ನು ಬಂದು ನಾನು ಅಲ್ಲಿಂದ ಬಂದಮೇಲೆ ದೇವ್ರದ್ದು ಏನಿರುತ್ತೆ ಮತ್ತು ಅದಕ್ಕೆ ಹೊಸ್ದಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೈವೇದ್ಯ ಎಲ್ಲ ರೆಡಿ ಮಾಡಿಬಿಟ್ಟು ದೇವ್ರನ್ನೆಲ್ಲ ಕೂರಿಸಿದ್ರಲ್ಲ, ಸೊ ಅದಕ್ಕೆಲ್ಲ ಮತ್ತೆ ಒಂದು ಸತ ಪೂಜೆ ಮಾಡಿಬಿಟ್ಟು ಈ ಕಲಶದ ನೀರೆಲ್ಲ ತೊಗೊಂಡೋಗಿ ಒಂದು ತೆಂಗಿನ ಮರಕ್ಕೆ ಹಾಕ್ತಾರೆ. ಮತ್ತು ನೈವೇದ್ಯ ಎಲ್ಲ ಇಟ್ಟು ದೇವರಿಗೆಲ್ಲ ಪೂಜೆ ಮಾಡಿ ಅದನ್ನೆಲ್ಲ ಕದಲಿಸ್ಬಿಟ್ಟು ಎಲ್ಲ ತೆಗೆದು ಬಿಡಬೇಕು. ಏಕೆಂದರೆ ಅದು ಪೂಜಾರಿಗಳು ಅಂದರೆ ಐನೋರು ಏನು ಬಂದಿದ್ರು, ಸೊ ಅವರು ತೊಗೊಂಬಂದಿದ್ದಂಥ ಫೋಟೋ ಮತ್ತು ಅದು ದೇವ್ರದ್ದು ಏನಿರುತ್ತೆ ಶಿವ ಪಾರ್ವತಿದು ಅದೆಲ್ಲ ಅವರೇ ಇಟ್ಟಿದ್ದಂಥದ್ದು. ಹಾಗಾಗಿ ಅದನ್ನೆಲ್ಲ ತೆಗೆದುಬಿಟ್ಟು ಮತ್ತು ಅವ್ರಿಗೇ ಕೊಟ್ಟು ಕಳಿಸ್ಬೇಕು ವಾಪಸ್ಸು. ಮತ್ತು ಅವರೇನು ಬರಲಿಕ್ಕೆ ಹೋಗಲ್ಲ ಮನೆಗೆ, ನಾವೆಲ್ಲ ಪೂಜೆ ಮಾಡಿ ಅದನ್ನು ತೆಗೆದುಬಿಡ್ಬೇಕಾಗತ್ತೆ. ಹಾಗಾಗಿ ಎಲ್ಲನೂ ಕೂಡ ಪೂಜೆ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಇನ್ನು ಪೂಜೆಗೆ ಯಾರು ಕೂತ್ಕೊಂಡಿರ್ತಾರೆ ಅವರೇನೆ ಅದನ್ನೆಲ್ಲ ಕದಲಿಸಿ ಪೂಜೆ ಮಾಡಿ ಆರತಿ ಎಲ್ಲ ಬೆಳಗ್ಬಿಟ್ಟು ಎಲ್ಲನೂ ಕದಲಿಸ್ಬಿಡ್ಬೇಕಾಗತ್ತೆ. ಹಾಗಾಗಿ ನಮ್ಮ ಆಂಟಿ ಪೂಜೆ ಮಾಡ್ತಾಯಿದ್ರು. ಇನ್ನು ಹಾಗೆಯೇ ನೆಕ್ಸ್ಟ್ ಇದನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಏನಿರುತ್ತೆ ಒಬ್ಬಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಹಿಂದಿನ ದಿನ ನೈಟೇನೆ ಒಬ್ಬಟ್ಟಕ್ಕೆ ಏನೆಲ್ಲ ಬೇಕು ಅದು ಎಲ್ಲನೂ ಹಿಟ್ಟನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಬಟ್ ಅದನ್ನು ತಟ್ಟಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ಬೆಳಗ್ಗೆ ಎಲ್ಲರೂ ನಮ್ಮ ಅತ್ತೆ ಮತ್ತು ನಮ್ಮ ದೊಡ್ಡಮ್ಮ ಮತ್ತು ಉಷಾ ಎಲ್ಲರೂ ಇದ್ರಲ್ವ, ಸೊ ಹಾಗೆಯೇ ಸ್ವಲ್ಪ ಗೆಸ್ಟ್ಗಳು ಕೂಡ ಮನೇಲಿದ್ದರು. ಸೊ ಅವರಿಗೆ ತಿನ್ನಲಿಕ್ಕೆ ಮತ್ತು ಹೋಗುವಾಗ ಕೊಡಲಿಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಬರೀ ಕೈಲಿ ಏನು ಕಳಿಸೋದು ಅಂತ ಹೇಳ್ಬಿಟ್ಟು ಸೊ ಇನ್ನು ಉಳಿದಿರುವಂಥದ್ದನ್ನೆಲ್ಲ ತೊಗೊಂಡು ಸ್ವಲ್ಪ ಒಬ್ಬಟ್ಟು ಅದನ್ನೆಲ್ಲ ಮಾಡ್ತಿದ್ವಿ. ಅದು ಹೂರ್ಣ ಸಪ್ರೇಟು ನಾವು ಹಿಂದಿನ ದಿನವೇ ಮಾಡಿ ಇಟ್ಕೊಂಡಿದ್ವಿ, ಬಟ್ ಅದು ತಟ್ಟಕ್ಕಾಗಿರಲಿಲ್ಲ. ಇನ್ನು ಹಾಗೆಯೇ ಇದ್ರ ಜೊತೆ ಇನ್ನೂ ಸ್ವಲ್ಪ ಡ್ರೈ ಜಾಮೂನ್ದೆಲ್ಲ ಅಂದರೆ ಗೃಹ ಪ್ರವೇಶದ ದಿನ ಮಾಡಿದರು. ಅದ್ರ ಪಾಕ ಏನಿರುತ್ತೆ ಸ್ವಲ್ಪ ಮಿಕ್ಕಿತ್ತು. ಅದನ್ನು ಸುಮ್ಮನೆ ವೇಸ್ಟ್ ಮಾಡಿದ್ರೂ ಆಗಲ್ಲ, ಸುಮ್ಮನೆ ಅದನ್ನು ಆಚೆ ಹಾಕೋಕ್ಕೂ ಆಗಲ್ಲ ಅಲ್ವಾ. ಅಂದರೆ ಜಾಸ್ತಿ ಲಾಂಗ್ ಟೈಮು ಕೂಡ ಇಟ್ಕೊಂಡು ಯೂಸ್ ಮಾಡಲಿಕ್ಕೆ ಆಗಲ್ಲ. ಇನ್ನು ಅಮ್ಮ ನಾವೆಲ್ಲ ಹೋದ್ಮೇಲೆ ಮಾಡೋದು ತುಂಬ ಕಷ್ಟ ಅದನ್ನೆಲ್ಲ ಅಂತ ಹೇಳ್ಬಿಟ್ಟು ಸೊ ನಾವಿರುವಾಗಲೇ ಅದನ್ನು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಹೊಸದಾಗಿ ಸ್ವಲ್ಪ ಜಾಮೂನ್ದು ಏನಿರುತ್ತೆ ಅದನ್ನೆಲ್ಲ ತರಿಸ್ಕೊಂಡು ಡ್ರೈ ಜಾಮೂನೇ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀವಿ. ಹಾಗೆ ಸೊ ಹಾಗೆಯೇ ಇದ್ರ ಜೊತೆ ನಮ್ಮ ಅಮ್ಮರ ಮನೆಗೆ ಯಾವ ರೀತಿ ಯಾವುದು ಹೆಸರನ್ನ ಇಟ್ಟಿದ್ದಾರೆ, ನೇಮ್ ಏನಿದೆ ಅಂತ ಹೇಳ್ಬಿಟ್ಟು ರಿವೀಲ್ ಮಾಡ್ತಾಯಿದ್ದೀನಿ. ಸೊ ನೋಡ್ತಿರ್ಬೋದು ಪುಟ್ಟಗೌರಿ ನಿಲಯ ಚೆನ್ನಾಗಿದೆ, ಕ್ಯೂಟಾಗಿದೆ ನೋಡಲಿಕ್ಕೂ ಕೂಡ ಕೇಳೋಕ್ಕೂ ಕೂಡ. ಹಾಗೆಯೇ ಇದ್ರ ನೇಮ್ ಹಿಂದಿನ ಏನಿರುತ್ತೆ ಅದು ರೀಸನ್ನೇ ಬೇರೆ ಇದೆ. ಪುಟ್ಟಗೌರಿ ಅನ್ನೋದು ಒಂದು 2 ಪರ್ಸನ್ಗಳ ನೇಮ್ ಆಗಿರುತ್ತೆ, ಓಕೆನಾ. 2 ಪರ್ಸನ್ಗಳ ನೇಮನ್ನು ಶಾರ್ಟಾಗೆ ಪುಟ್ಟಗೌರಿ ನಿಲಯ ಅಂತ ಹೇಳ್ಬಿಟ್ಟು ನನ್ನ ತಮ್ಮ ತುಂಬ ಇಷ್ಟಪಟ್ಟು ಆ ಮನೆಗೆ ಅದೇ ಹೆಸರಿಡಬೇಕು ಅಂತ ಹೇಳ್ಬಿಟ್ಟು ಹೆಸರನ್ನ ಇಟ್ಟಿದ್ದಾಯಿತು. ತೋರಿಸು ನೋಡ್ಕೊಬಿಟ್ಲೇರು. ಗೃಹ ಪ್ರವೇಶ ಎಲ್ಲ ಆದಮೇಲೆ ಬಳಕ ತಗೋತಾರೆ, ಬಿಕ್ಕಿರುತ್ತೆ. ಹೋಗ್ಸಿನ ಕೆಚ್ಚಿಕಾಯಿ ಕುಡಿ ಮಾಡೋದು ಸೈಡಲ್ಲೇ ನೋಡ್ತಾನೆ. ಸೊ ಇನ್ನು ಇವತ್ತು ಬಂದು ಬೆಳಗ್ಗೆ ಮಕ್ಕಳು ಈ ರೀತಿ ಆಟ ಆಡ್ತಾ ಕೂತ್ಕೊಂಡಿದ್ದಾರೆ. ಮತ್ತು
ತನ್ವಿ ಮತ್ತು ಮೋಕ್ಷಿ ಇಬ್ಬರು ಕೂತ್ಕೊಂಡಿದ್ರು. ತುಂಬ ಚೆನ್ನಾಗಿರುತ್ತೆ ಮನೆ ಮುಂದೆ ಈ ರೀತಿ ಬಾಳೆ ತೋಟ, ತೆಂಗಿನ ಮರಗಳಿರೋ ವ್ಯೂ ಅಂತೂ ಸಖತ್ತಾಗಿರುತ್ತೆ. ಸೊ ಎದ್ದು ಬಂದಾಗ ನೇಚರ್ ನೋಡೋದಕ್ಕೆ ಒಂಥರ ಖುಷಿ ಫ್ರೆಶ್ ಆಗುತ್ತೆ ಮೈಂಡೆಲ್ಲ. ಸೊ ಆ ಥರ ಗ್ರೀನರಿ ಇದೆ ಸುತ್ತಮುತ್ತ ಅಮ್ಮ ಮನೆ ಕಡೆ. ನನಗಂತೂ ತುಂಬ ಇಷ್ಟ ಆಯ್ತದೆ ಅಕ್ಕಪಕ್ಕ ಸುತ್ತಮುತ್ತ ಇರುವಂಥದ್ದು. ಇನ್ನು ಸೊ ನೆಕ್ಸ್ಟು ಹಾಗೆ ಬಂದು ಟಿಫನ್ಗೆ ಅಂತ ಹೇಳ್ಬಿಟ್ಟು ಇವತ್ತು ಸಂಡೇ ಇರೋದ್ರಿಂದ ಅಮ್ಮ ಎಲ್ಲೋ ಬೇರೆ ಕಡೆ ಏನೋ ಒಂದು ಫಂಕ್ಷನ್ ಇತ್ತು, ಮ್ಯಾರೇಜ್ ಫಂಕ್ಷನ್ ಇದೆ ಅಂತ ಅಲ್ಲಿಗೆ ಹೋಗಿದ್ರು. ಇನ್ನು ನಾನೇನೇ ಸ್ವಲ್ಪ ವೆಜ್ ಪಲಾವ್ನ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿಬಿಟ್ಟು ನಾನು ಕೂಡ ಇವತ್ತು ಸಂಡೇ ಅಲ್ವಾ, ಸೊ ಮಧ್ಯಾಹ್ನ ಮೇಲೆ ನಾನು ಕೂಡ ಒಂದು ಫಂಕ್ಷನ್ಗೆ ಹೋಗಬೇಕಿತ್ತು, ಹಾಗಾಗಿ ರೆಡಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಬೆಳಗ್ಗೆಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡಿದ್ದೀನಿ. ಸೊ ಇವಾಗ ಒಂದು ಫಂಕ್ಷನ್ ಇದೆ, ಅಂದರೆ ನವೀನರ ಅತ್ತೆ ಮಗಳದ್ದು ಏನಿದೆ ಸೀಮಂತ ಇದೆ. ಸೊ ಹಾಗಾಗಿ ಅವ್ರನ್ನ ಕರ್ಕೊಂಬರೋದಕ್ಕೆ ಒಂದು ಫಂಕ್ಷನ್ ಇದೆ ಅಲ್ವಾ, ಹಾಗಾಗಿ ಅವ್ರನ್ನ ಅಲ್ಲಿಗೆ ಹೋಗ್ತಾ ಇದ್ವಿ. ಸೊ ಇವಾಗ ಬಂದು ಸ್ವಲ್ಪ ಕೆಲಸಗಳೆಲ್ಲ ಪೆಂಡಿಂಗ್ ಇದೆ, ಹಾಗಾಗಿ ಬಟ್ಟು ಮತ್ತು ಡ್ರೈ ಜಾಮೂನು ನೆನ್ನೆಲ್ಲ ಒಬ್ಬಟ್ಟು ಹಿಟ್ಟನ್ನ ಕಲಿಸಿದ್ವಿ, ಬಟ್ ಮಾಡೋಕ್ಕಾಗಲಿಲ್ಲ. ಒಬ್ಬಟ್ಟನ್ನ ತಟ್ಟಕ್ಕಾಗಲಿಲ್ಲ. ಸ್ವಲ್ಪ ಜಾಮೂನೆಲ್ಲ ಪಾಕ ಎಲ್ಲ ಮಿಕ್ಕಿತ್ತು, ಡ್ರೈ ಜಾಮೂನು ಮಾಡಿದ್ರಲ್ಲ ಫಂಕ್ಷನಲ್ಲಿ, ಹಾಗಾಗಿ ಅದನ್ನೆಲ್ಲ ಮಾಡಿಬಿಟ್ಟು ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಹೋಗ್ತಾ ಇದ್ದೀನಿ. ಸ್ಯಾರಿ ಬಂದು ಇದು ಮೊನ್ನೆ ಹಾಕೊಳ್ಳೋಣ ಪೂಜೆ ದಿನ, ಮೀಸಲು ಪೂಜೆ ದಿನ ಅಂತ ಅಂದ್ಕೊಂಡೆ. ಅರ್ಜೆಂಟಲ್ಲಿ ನಿಜ ನಂಗೆ ಸಿಕ್ಕಲಿಲ್ಲ, ಎಲ್ಲಿ ತಂದು ಇಟ್ಟಿದ್ದಾನೋ ಅಂತಲೇ ಗೊತ್ತಾಗಲಿಲ್ಲ, ಹಾಗಾಗಿ ಯಾವುದೋ ಒಂದು ಸಿಕ್ತು ಅಂತ ಹಾಕೊಂಡಿದ್ದೆ. ಸೊ ಇವಾಗ ಫಂಕ್ಷನ್ ಹೋಗ್ತಿದ್ದೀನಿ ನಾನು, ಹಾಗಾಗಿ ಹಾಕೊಂಡಿದ್ದೀನಿ. ಸೊ ಇವಾಗ ಹೊರಡಬೇಕು, ಫೈನಲಿ ರೆಡಿ ಆಗಿದ್ದೀನಿ. ವೆಯ್ಟ್ ಮಾಡ್ತಾ ಇದ್ದೀನಿ, ಯಾರು ಬಂದಿಲ್ಲ. ಸೊ ಇನ್ನು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಮ್ಮ ಪಕ್ಕದ ಊರೇನೆ, ಹಾಗಾಗಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಅವಳನ್ನ ಊರಿಗೆ ಬಿಟ್ಬಿಟ್ಟು ನಮ್ಮ ನಿಶನ ಊರಿಗೆ ಬಿಟ್ಟು ಸೊ ನೆಕ್ಸ್ಟ್ ಬಂದು ನಮ್ಮ ಮನೆಗೂ ಕೂಡ ಹೋಗಲಿಲ್ಲ. ನಾನು ಸ್ವಲ್ಪ ಹೊತ್ತು ಅಲ್ಲೇ ಆಂಟಿ ಮನೇಲೇ ಇದ್ಬಿಟ್ಟು ಬಂದೆ. ಮತ್ತು ವ್ಲಾಗ್ನ ನಾನು ಈವ್ನಿಂಗ್ ನೈಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬಟ್ಟೆಗಳು ಏನಿರುತ್ತೆ ಎಲ್ಲನೂ ತೊಳೆದಾಕಿದ್ರು ಬರೋದ್ರಲ್ಲಿ. ಸೊ ಇದನ್ನೇನು ಒಣೆಯಾಕೋದಕ್ಕೆ ಜಾಗನೇ ಇರಲಿಲ್ಲ, ಹಾಗಾಗಿ ಕಟ್ಕೊಂಡ್ಬಿಟ್ಟಿದ್ದಾರೆ ಕಂಬಿಗೆ ಹಗ್ಗನ. ಎಷ್ಟು ಬಟ್ಟೆಗಳು ಹಾಕ್ಬೋದು ಗೊತ್ತಾ, ಇಲ್ಲಿಂದ ಅಲ್ಲಿ ತನಕ ಕಟ್ಟಿದ್ದಾರೆ. ಬಟ್ ಇನ್ನು ಮಿಕ್ಕಿರುವಂಥದ್ದೆಲ್ಲ ಮೇಲ್ಗಡೆ ಹಾಕೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ವಿ. ಸೊ ಇವಾಗ ನೈಟ್ ಅಲ್ವಾ, ಸೊ ಬೆಳಗ್ಗೆ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇನ್ನು ಎಷ್ಟು ಆಗುತ್ತೋ ಅಷ್ಟು ಮಾತ್ರ ತಂತಿಗಳಿಗೆಲ್ಲ ಹಾಕ್ಬಿಟ್ಟು ಸೊ ಇನ್ನು ಬೆಳಗ್ಗೆ ಎದ್ದು ಟೆರೆಸ್ ಮೇಲೆಲ್ಲ ಹಾಕೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡ್ವಿ. ಬಟ್ ಟೆರೆಸ್ ಮೇಲೂ ಕೂಡ ಅದು ಹಗ್ಗನ ಹಾಕಲಿಕ್ಕೆ ಅಂದರೆ ತಂತಿಗಳೇನು ಕಟ್ಟಿಲ್ಲ, ಹಾಗಾಗಿ ಈ ಥರ ಗೋಡೆ ಮೇಲೇ ಸೀರೆಗಳನ್ನೆಲ್ಲ ಈ ಥರ ಬಿಟ್ಟರೆ ಬೇಗ ಡ್ರೈ ಆಗಿಬಿಡುತ್ತೆ. ಒಂದು ಅರ್ಧ ಗಂಟೆಗೆಲ್ಲ, ಹಾಫ್ ಆನ್ ಅವರ್ಗೆಲ್ಲ ಬೇಗ ಒಣಗೋಗ್ಬಿಡುತ್ತೆ. ಇನ್ನು ಸ್ವಲ್ಪ ಮಂದವಾಗಿರೋ ರಫ್ ಆಗಿರೋ ಬಟ್ಟೆಗಳು ಸ್ವಲ್ಪ ನಿಧಾನ ಒಣಗೋದು. ಅದು ಬೆಳಗ್ಗೆನೇ ಹಾಕ್ತೀವಲ್ಲ, ಸ್ವಲ್ಪ ಗಾಳಿ ಏನೂ ಬರಲ್ಲ ಈ ಕಡೆ. ಇನ್ನು ಮಧ್ಯಾಹ್ನ ಮೇಲೆ ಸಾಯಂಕಾಲ ಅಂತಂದರೆ ಸ್ವಲ್ಪ ಗಾಳಿ ಬರುತ್ತೆ, ಎಲ್ಲೆಲ್ಲಿ ತೂರ್ಕೊಂಡು ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಸೊ ಕ್ಲಿಪ್ಗಳನ್ನೇನು ಯೂಸ್ ಮಾಡ್ತಿಲ್ಲ, ಸೇಮ್ ಹಂಗೆ ಹಾಕ್ತಿದ್ದೀವಿ ಸಿಂಪಲ್ಲಾಗಿನೇ. ಬಟ್ಟೆಗಳೆಲ್ಲ ಯಾವುದಪ್ಪ ಅಂತಂದರೆ ಅಮ್ಮ ಹಳೆ ಮನೇಲಿದ್ದಂಥ ಬಟ್ಟೆಗಳು. ಹಾಗೆ ನನ್ನವು ತುಂಬ ಸೀರೆಗಳಿದೆ ಅಮ್ಮರ ಮನೇಲಿ, ಯಾವುದನ್ನು ಕೂಡ ನಾನು ತೊಗೊಂಬರಲ್ಲ. ಯಾವಾಗಲೇ ಫಂಕ್ಷನ್ನು ಎಲ್ಲೇ ಹೋದ್ರೂ ಹಾಕ್ಕೊಂಡಿರ್ತೀನಿ, ಮತ್ತೆ ಬಿಚ್ಚಿ ಅಲ್ಲೇ ಕೊಟ್ಬಿಟ್ಟು ಬಂದುಬಿಟ್ಟಿರ್ತೀನಿ. ಅಮ್ಮ ಚೆನ್ನಾಗಿ ವಾಶ್ ಮಾಡಿ ಸೇಫಾಗಿ ಇಟ್ಟಿರ್ತಾರೆ. ಸೊ ಇದು ಯಾವಾಗಲೂ ನಾನು ಮಾಡುವಂಥ ಒಂದು ಕೆಲಸ. ನಾನು ಮತ್ತೆ ವಾಪಸ್ ಬೆಂಗಳೂರಿಗೆ ತೊಗೊಂಡೇ ಬರಲ್ಲ. ಈ ಕಡೆಯಿಂದ ಲಗೇಜನ್ನು ತುಂಬ್ಕೊಂಡು ಹೋಗಿರ್ತೀನಿ, ಮತ್ತೆ ಎಲ್ಲನೂ ಅಲ್ಲಿ ಇಟ್ಬಿಟ್ಟು ಬಂದುಬಿಟ್ಟಿರ್ತೀನಿ. ಸೊ ಅಮ್ಮ ನೀಟಾಗಿ ಇಟ್ಟಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಇನ್ನು ಆ ಬಟ್ಟೆಗಳನ್ನೆಲ್ಲ ಇಲ್ಲಿಗೆ ತರೋಂಗಿಲ್ಲ, ಓಕೆನಾ. ಅಂದರೆ ಸೊ ಅಮ್ಮರಿಗೆ ಒಂದು ಸೂತ್ಕ ಆಗಿತ್ತು ರೀಸೆಂಟಾಗಿ, ಹಾಗಾಗಿ ಅವನ್ನೆಲ್ಲ ಸುಮ್ಮನೆ ಹಂಗೆ ಪಾತ್ರೆಗಳಾಗಿರ್ಬೋದು, ಈ ರೀತಿ ಬಟ್ಟೆ ಅವ್ರು ಏನೆಲ್ಲ ಪ್ರತಿಯೊಂದು ಯೂಸ್ ಮಾಡ್ತಾರೆ ಎಲ್ಲನೂ ನೀಟಾಗಿ ಮತ್ತೆ ಒಂದು ಸಲ ವಾಶ್ ಮಾಡಿ, ಬಟ್ಟೆಗಳಾದರೆ ವಾಶ್ ಮಾಡ್ಬೋದು, ಪಾತ್ರೆಗಳಾದರೆ ಎಲ್ಲನೂ ಕೂಡ ತೊಳ್ಕೊಂಡೇ ತೊಗೊಂಬರಬೇಕು ಅನ್ನೋದೊಂದು ಆಯಿತು. ಸೊ ಈ ರೀತಿ ಅವರು ಸೂತ್ಕ ತೆಗೆಯೋದು, ಹಂಗಾಗಿ ಗೃಹ ಪ್ರವೇಶ ಆದಮೇಲೆ ಸೂತ್ಕ ಆಗಿರೋದಕ್ಕೆನ ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಬೇಡಿ. ಗೃಹ ಪ್ರವೇಶಕ್ಕಿಂತ ಮುಂಚೆ ಏನಾಗಿರಲಿಲ್ಲ, ಮುಂಚೆ ಆಗಿರೋ ಗೃಹ ಪ್ರವೇಶನೇ ಮಾಡ್ತಿರಲಿಲ್ಲ. ಗೃಹ ಪ್ರವೇಶ ಎಲ್ಲ ಆದಮೇಲೆ ಅದು ಸೂತ್ಕ ಬಂದಿತ್ತು, ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲನೂ ತೊಗೊಂಡು ಬಂದು ಇಟ್ಕೊಂಬಿಡೋಣ ನೀಟಾಗಿ ಅಂದ್ಬಿಟ್ಟು. ಸೊ ನಾವೆಲ್ಲ ಎಲ್ಲರೂ ಇದ್ದಾಗ ಮಾಡಿಕೊಂಡ್ರೆ ಕೆಲಸ ಎಲ್ಲ ಈಸಿ ಆಗುತ್ತೆ. ನಮ್ಮ ಒಬ್ಬರೇ ಇದನ್ನೆಲ್ಲ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಅವ್ರಿಗೆ ರಿಸ್ಕ್ ಆಗುತ್ತೆ, ಹಾಗಾಗಿ ಸೊ ಇನ್ನು ನಾವು ಕೂಡ ಹೊರಡಬೇಕು. ಸೊ ಹೊರಡೋದ್ರೆ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಕೆಲಸಗಳನ್ನ ಮಾಡಿಕೊಟ್ಬಿಟ್ರೆ ಅಮ್ಮ ಆಮೇಲೆ ಈಸಿಯಾಗಿ ಮಾಡ್ಕೊಳುತ್ತೆ. ಇದನ್ನೆಲ್ಲ ಎತ್ಕೊಂಡು ಮಡ್ಚ್ಕೊಳ್ಳೋದಾಗಿರ್ಬೋದು, ಮಡ್ಚಿ ಎಲ್ಲನೂ ಬೀರ್ಗೆ ಹಾಕ್ಬೋದು, ಮತ್ತು ಸಣ್ಣ ಪಟ್ಟ ಕೆಲಸಗಳು ಏನಿರುತ್ತೆ ಅದನ್ನೆಲ್ಲ ನಾನು ಮಾಡ್ಕೊತೀನಿ ಅಮ್ಮ ಅಂತ ಹೇಳಿದ್ರು. ಸೊ ಹಾಗಾಗಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೆಲಸಗಳನ್ನ ಇವತ್ತು ಫಿನಿಶ್ ಮಾಡಿದ್ವಿ. ಮಂಡೇ ಅಲ್ವಾ, ಇವತ್ತು ಕೂಡ 4 days ಕಂಟಿನ್ಯೂಸ್ ಎಲ್ಲ ಜಾಗ್ಸಿದ್ದೀನಿ. ಹೋಗೋಕ್ಕೆ ಮನಸ್ಸಿಲ್ಲ, ಆದರೂ ಹೋಗಲೇಬೇಕು. ಇದು ಬಂದು ತುಂಬ ವರ್ಷಗಳಿಂದ ಇದ್ದಂಥ ಡ್ರೀಮ್ ಅಂತಲೇ ಹೇಳ್ಬೋದು. ಸೊ ಇದಕ್ಕೋಸ್ಕರ ತುಂಬ ದಿನದಿಂದ ಕಾಯ್ತಿದ್ದೆ, ನಮ್ಮ ಅಮ್ಮ ಮನೆ ಆಗಬೇಕು, ಬರಬೇಕು, ನಾನು ಇರಬೇಕು ಅಂತ. ಅದು ಫೈನಲಿ ಫುಲ್ಫಿಲ್ ಅಂತಲೇ ಹೇಳ್ಬೋದು. ಸೊ ಎಳೆ ಬಿಸಿಲಿದೆ, ಹಂಗಾಗಿ ಸ್ವಲ್ಪ ಕಾಯೋಣ ಇಲ್ಲೇ ನಿಂತ್ಕೊಂಡು ಅಂದ್ಬಿಟ್ಟು ಅಕ್ಕ ನಾನು ನಿಂತಿದ್ವಿ. ಸೊ ಸೀರೆ ನೋಡಿ ಯಾವಾಗಲೂ ಎಲ್ಲ ತೂರ್ಕೊಂಡು ಓಡ್ತಾ. ಸೊ ಇನ್ನು ಫೈನಲಿ ಅರ್ಧ ಕೆಲಸ ಎಲ್ಲ ಮುಗೀತು, ಇನ್ನೂ ತುಂಬ ಕೆಲಸಗಳಿದೆ. ಅಂದರೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡಬೇಕು, ಎಲ್ಲಿ ಏನೇನು ಹಾಕಿದ್ದೀನಿ ಅರ್ಜೆಂಟಲ್ಲಿ ಅಂತಲೇ ಗೊತ್ತಿಲ್ಲ. ಸೊ ಇವಾಗ ಅದನ್ನೆಲ್ಲ ಹೋಗ್ಬಿಟ್ಟು ಪ್ಯಾಕ್ ಮಾಡ್ಕೊಬೇಕು, ಏಕೆಂದರೆ ತೊಗೊಂಡು ಬಂದು ಇಟ್ಟಿದ್ದಷ್ಟೇ. ಸೊ ನನ್ನ ಐಟಮ್ಗಳು ಕೆಲವೊಂದು ಎಲ್ಲೆಲ್ಲಿ ಮಿಸ್ ಆಗಿದೆ ಅಂತ ಗೊತ್ತಿಲ್ಲ, ಅದನ್ನು ಹುಡುಕಿ ತೆಗಿಬೇಕು ಇವಾಗ ಅರ್ಜೆಂಟಲ್ಲಿ. ಅಂದರೆ ಮನೆಗಳಲ್ಲಿ ಈ ಥರ ಜನಗಳಿದ್ದಂಥ ಟೈಮಲ್ಲಿ, ಗೆಸ್ಟ್ಗಳೆಲ್ಲ ಇರೋವಂಥ ಟೈಮಲ್ಲಿ ಎಲ್ಲೆಲ್ಲಿ ನಾನು ಹಾಕಿರ್ತೀನಿ ಅಂತಲೇ ಗೊತ್ತಿಲ್ಲ. ಸೊ ಇನ್ನು ಹಾಗೆಯೇ ನೆಕ್ಸ್ಟ್ ಅದನ್ನೆಲ್ಲ ಮಾಡ್ಕೊಳ್ಳೋಣ. ಇನ್ನು ಹಾಗೆಯೇ ಸ್ವಲ್ಪ ಡ್ರೈ ಜಾಮೂನು ತೊಗೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು, ಅದೇ ಹೇಳಿದ್ನಲ್ಲ ಹಿಂದಿನ ದಿನ ಎಲ್ಲ ಸ್ವಲ್ಪ
ಜಾಮೂನೆಲ್ಲ ಮಾಡಿಟ್ಟು ಪಾಕದೊಳಗಡೆ ಹಾಕಿಬಿಟ್ಟು ಬಿಟ್ಬಿಟ್ಟಿದ್ವಿ. ಸೊ ಬೇಕಿದ್ದರೆ ಜಾಮೂನ್ ತಿನ್ನೋರು ಜಾಮೂನ್ ತಿನ್ನಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಲ್ಲರೂ ಖಾಲಿ ಮಾಡಿದ್ರು, ತಿಂದಿದ್ರು. ಇನ್ನು ಮಿಕ್ಕಿರುವಂಥದ್ದನ್ನ ನಾನು ಸ್ವಲ್ಪ ತೊಗೊಂಡೋಗೋಣ ಬೆಂಗಳೂರಿಗೆ ಅಂತ ಹೇಳ್ಬಿಟ್ಟು ನನಗೆ ಜಾಮೂನ್ ಏನು ಅವಾಗವಾಗ ಮಾಡ್ತಿರ್ತೀನಿ. ಇನ್ನು ಉಳಿದಿರುವಂಥ ಕೋಕೋನಟ್ ಪೌಡರ್ ಏನಿರುತ್ತೆ ಅದೆಲ್ಲ ಮಿಕ್ಕಿತ್ತಲ್ಲ, ಹಾಗಾಗಿ ಡ್ರೈ ಜಾಮೂನೇ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ಕೋಕೋನಟ್ ಪೌಡ್ರನ್ನೆಲ್ಲ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಏನಾಗೇನೆ ಇದನ್ನೆಲ್ಲ ಮಾಡಿ ಒಂದು ಬಾಕ್ಸಿಗೆ ಎತ್ತಿಟ್ಕೊಂಡಿದ್ದಾಯಿತು ರೆಡಿ ಮಾಡಿ. ಇನ್ನು ನೆಕ್ಸ್ಟ್ ಬಂದು ಬಟ್ಟೆ ಪ್ಯಾಕಿಂಗ್ ಮಾಡಬೇಕು. ಬಟ್ಟೆ ಪ್ಯಾಕಿಂಗ್ ಅಂದರೆ ತಲೆ ನೋವು ಗೈಸ್. ಎಲ್ಲೆಲ್ಲಿ ಏನೇನು ಇಟ್ಟಿದ್ದೀನಿ ಅಂತಲೇ ಗೊತ್ತಿಲ್ಲ. ನೋಡ್ತಿರ್ಬೋದು, ಗೃಹ ಪ್ರವೇಶಕ್ಕೆ ಹಾಕ್ಕೊಂಡಿರುವಂಥ ಬಳೆ ಆಗಿರ್ಬೋದು, ಮತ್ತು ನೆಕ್ಲೆಸ್ಸು, ಮತ್ತು ಏನು ಸೆಟ್ಟೆಲ್ಲ ಹಾಕ್ಕೊಂಡಿದ್ದು ಜ್ಯುವೆಲರಿ ಸೆಟ್ಟು ಎಲ್ಲ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಇವಾಗ ಅದನ್ನೆಲ್ಲ ತೆಗೆದು ಒಂದು ಕಡೆ ಬಾಕ್ಸಿಗೆಲ್ಲ ಹಾಕಿ ಜೋಡಿಸ್ಬೇಕು. ಇದನ್ನೇನು ತೊಗೊಂಡು ಹೋಗ್ಲಿಕ್ಕಿಲ್ಲ, ಅಮ್ಮ ಮನೆಯಲ್ಲ ಇಟ್ಟೋಗಿರ್ತೀನಿ. ಸೊ ನೆಕ್ಸ್ಟ್ ಯಾವಾಗಲೂ ಬಂದಾಗ ತೊಗೊಂಡೋಗೋಣ ಅನ್ನೋದೊಂದು ಪ್ಲ್ಯಾನ್ ಇತ್ತು. ಇದೆಲ್ಲ ಹಾಗೆ ಇಟ್ಟರೆ ಏನಾಗುತ್ತೆ, ಸ್ಟೋನ್ ಎಲ್ಲ ಬಿದ್ದು ಹಾಳಾಗುತ್ತೆ. ಒಂದು ಸ್ಟೋನ್ ಬಿದ್ರೂ ಅದು ಲುಕ್ಕೇ ಹೊರಟೋಗ್ಬಿಡುತ್ತೆ, ಹಾಕ್ಕೊಳ್ಳಿಕ್ಕೆ ಚೆನ್ನಾಗಿ ಕಾಣಲ್ಲ. ಎಲ್ಲನೂ ಒಂದು ಬಾಕ್ಸ್ಗೆ ಒಂದು ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ರೀತಿ ಬಾಕ್ಸ್ಗಳಿಗೆ ಹಾಕಿ ಇಟ್ಬಿಡೋಣ. ನೆಕ್ಸ್ಟ್ ಅದನ್ನು ಕ್ಲೀನಾಗಿ ಆರ್ಗನೈಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸೆಟ್ ಮಾಡ್ತಾ ಇದ್ದೀನಿ. ಸೊ ನಾನು ಹಾಕಿರುವಂಥ ಕೆಲವೊಂದು ಗೃಹ ಪ್ರವೇಶಕ್ಕೆ ಅಂತ ತಂದಿದ್ದಂಥದ್ದು ಹಾಕಿರುವಂಥದ್ದು ನಾನು ನಿಮ್ಮ ಹತ್ರ ನನ್ನ ಹತ್ರ ಯಾವೆಲ್ಲ ಕಲೆಕ್ಷನ್ಸ್ ಇದೆ ಅದನ್ನು ತೋರಿಸಿದ್ದೀನಿ. ಇನ್ನೂ ಬೇಕಾದಷ್ಟಿದೆ ಕಲೆಕ್ಷನ್ಸು. ಸೊ ಹಂಗಾಗಿ ಸದ್ಯಕ್ಕೆ ಇಲ್ಲಿ ತಂದಿದ್ನಲ್ಲ, ಹಂಗಾಗಿ ಅದನ್ನು ನಾನು ತೋರಿಸೋಣ ಅಂತ ಅಂದ್ಬಿಟ್ಟು ತೋರಿಸ್ದೆ ನಿಮಗಷ್ಟೇ. ಸೊ ಇನ್ನು ನೆಕ್ಸ್ಟ್ ಬಂದು ನಿನ್ನೆಲ್ಲ ಹಾಕಿದ್ದು ಸ್ಯಾರಿ ಏನಿತ್ತು ಅದನ್ನು ಕೂಡ ಎಲ್ಲ ವಾಶ್ ಮಾಡಿ ಹಾಕಿದ್ವಲ್ಲ, ಹಾಗಾಗಿ ಅದನ್ನೆಲ್ಲ ಫೋಲ್ಡ್ ಮಾಡಿ ಎತ್ತಿಕ್ಬಿಡೋಣ ನಾನೇನೇ ಇವತ್ತು ಅಂದ್ಬಿಟ್ಟು ಸೊ ಅದನ್ನೆಲ್ಲ ಫೋಲ್ಡ್ ಮಾಡಿ ಎತ್ತಿಕೊಳ್ತಾ ಇದ್ದೀನಿ ಮಾತಾಡಿ. ಸೊ ನೆಕ್ಸ್ಟ್ ಬಂದು ಮಧ್ಯಾಹ್ನ ಕೂಡ ಹಾಗೆ ಹೋಯ್ತೀನಿ, ಊಟನೆಲ್ಲ ಮುಗಿಸ್ಕೊಂಬಿಡೋಣ ಅಂದ್ಬಿಟ್ಟು ಇವತ್ತು ಸ್ವಲ್ಪ ಉಪ್ಸಾರು ಮಾಡಿದ್ದೀವಿ. ಅದರಲ್ಲೂ ಮಂಡ್ಯ ಸ್ಟೈಲ್ ಅಂತ ಹೇಳ್ಬೋದು. ಸೊ ಖಾರ ಅಂತೂ ಘಮ್ ಅಂತ ಇತ್ತು ಗೈಸ್, ತಿಂದರೆ ಬಾಯಲ್ಲಿ ನೀರು ಬರುತ್ತೆ, ಆ ರೀತಿ ಇರುತ್ತೆ ಖಾರ ನಮ್ಮ ಸೈಡೆಲ್ಲ. ಸೊ ಇನ್ನು ಬಂದು ಪಲ್ಯ, ತರಕಾರಿ ಮತ್ತೆಲ್ಲ ಪಲ್ಯ ಮಾಡಿದ್ದೀವಿ. ಸ್ವಲ್ಪ ಎಲ್ಲ ಪಲ್ಯ ಏನಾಗಿತ್ತು ಸ್ವಲ್ಪ ಜಾಸ್ತಿ ಬೆಂದೋಗಿದೆ, ಬಟ್ ಪಲ್ಯ ಓಕೆ ಹಿಂಗೆ ಇರಬೇಕು ಅಂತ ಅನಿಸುತ್ತೆ. ಇನ್ನು ಒಳಗಡೆ ಏನೂ ಅಡುಗೆ ಮಾಡಲಿಕ್ಕಿಲ್ಲ, ಯಾಕೆಂದರೆ ಈಚೆನೇ ಈ ರೀತಿ ದೊಡ್ಡ ಗ್ಯಾಸ್ನ ಇಟ್ಕೊಂಡಿದ್ವಿ. ಇನ್ನು ಒಳಗಡೆ ಎಲ್ಲ ಸ್ವಲ್ಪ ಗ್ಯಾಸ್ ಫಿಟ್ಟಿಂಗ್ ಎಲ್ಲ ಮಾಡಿರಲಿಲ್ಲ, ಪೈಪೆಲ್ಲ ತಂದು. ಹೀಗಿದ್ದು ಮನೇಲೂ ಕೂಡ ತುಂಬ ಜಾಸ್ತಿ ಜನ ಇದ್ದಾಗ ಈ ರೀತಿ ಬೆಸ್ಟ್ ಅನಿಸುತ್ತೆ. ಈಚೆ ಕಡೆನೇ ಮಾಡ್ಕೊಂಡು ಅಲ್ಲೇ ತಿನ್ಕೊಂಡು ಅಲ್ಲೇ ಎಲ್ಲ ತೊಳ್ಕೊಳ್ಳೋದು ಚೆನ್ನಾಗಿರುತ್ತೆ. ಅದರಲ್ಲೂ ಹಳ್ಳಿ ಸೈಡೆಲ್ಲ ಈ ಥರ ಸ್ವಲ್ಪ ಸ್ಪೇಸ್ ಎಲ್ಲ ಇರುತ್ತೆ. ಹೊರಗಡೆ ಮನೆ ಒಳಗಡೆ ಮಾಡೋದಕ್ಕಿಂತ ಮನೆ ಈಚೆಗಡೆ ಈ ಥರ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ. ಅಲ್ಲೆಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟು ಸೊ ನೆಕ್ಸ್ಟು ನಾನು ಇನ್ನೂ ಫ್ರೆಶ್ ಅಪ್ ಆಗಿಲ್ಲ, ಫ್ರೆಶ್ ಅಪ್ ಆಗೋಣ. ಅದಕ್ಕೂ ಮುಂಚೆ ಸ್ವಲ್ಪ ಅಮ್ಮ ಗೃಹ ಪ್ರವೇಶದಲ್ಲೆಲ್ಲ ಸ್ವಲ್ಪ ಮುಯಿ ಕವರೆಲ್ಲ ಬಂದಿತ್ತು. ನಮ್ಮ ಸೈಡೆಲ್ಲ ಈ ರೀತಿ ಏನಾದರೂ ಮದುವೆ ಅಥವಾ ಏನಾದರೂ ಒಂದು ಮನೆಯಲ್ಲಿ ಶುಭ ಕಾರ್ಯ ಇತ್ತು ಅಂತಂದರೆ ಮುಯಿ ಹಾಕ್ತಾರೆ, ಮುಯಿ ದುಡ್ಡು ಬರುತ್ತೆ. ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ಕೌಂಟ್ ಮಾಡೋಣ ಅನ್ನೋದಿತ್ತು. ನನ್ನ ತಮ್ಮ ಅಂತೂ ಬೇಡ ಅದನ್ನೆಲ್ಲ ಏನು ಕೌಂಟ್ ಮಾಡ್ತೀರಾ ಅಂತ ಅಂದ. ಬಟ್ ಆದರೂ ಒಂದು ಕ್ಲಾರಿಟಿ ಸಿಗುತ್ತೆ, ಸೊ ನಮಗೂ ಗೊತ್ತಾಗುತ್ತಲ್ವ ಅಂತ ಹೇಳ್ಬಿಟ್ಟು ನೆಕ್ಸ್ಟು ನಾವು ಮುಯಿ ಹಾಕಬೇಕಾದ್ರೆ ಅವ್ರಿಗೆ ಅದೆಲ್ಲ ಗೊತ್ತಿರಬೇಕಲ್ವ ಅಂದ್ಬಿಟ್ಟು ಒಂದು ಲಿಸ್ಟ್ ಮಾಡೋಣ, ಒಂದು ಬುಕ್ಕಲ್ಲಿ ಬರೆದು ಇಟ್ಕೊಳ್ಳೋಣ ಅಂದ್ಬಿಟ್ಟು ಸೊ ಅಮ್ಮನಿಗೆ ಹೇಳ್ತಾ ಎಲ್ಲನೂ ಬರೆದು ಇಟ್ಕೊತಾ ಇದ್ದೀವಿ. ಸೊ ಅದನ್ನೆಲ್ಲ ಎಷ್ಟಾಗೋದು ಅಷ್ಟು ಮುಗಿಸೋಣ, ಯಾಕೆಂದರೆ ಟೈಮ್ ಆಲ್ರೆಡಿ ಆಗ್ತಿದೆ, ಇನ್ನು ಪೂರ್ತಿ ಅಂತೂ ಬರೆಯೋಕ್ಕಾಗಲ್ಲ. ಸೊ ಎಷ್ಟಾಗೋದು ಅಷ್ಟಾದರೂ ಬರ್ಕೊಡೋಣ ಅಂತ ಅಂದ್ಬಿಟ್ಟು ಇನ್ನು ಮಿಕ್ಕಿರೋವಂಥದ್ದು ನನ್ನ ತಮ್ಮ ಅಥವಾ ಅರ್ಜು ಯಾರಾದರೂ ಇರ್ತಾರೆ ಮನೇಲಿ, ಸೊ ಅವ್ರು ಬರ್ಕೊಡ್ತಾರೆ ಅಂದ್ಬಿಟ್ಟು ಬರಿತಾ ಇದ್ವಿ. ಇನ್ನು ನೆಕ್ಸ್ಟ್ ಬಂದು ಚಪ್ರ ಪೂಜೆ, ಅಂದರೆ 5 ದಿನ ಆಗಿತ್ತಲ್ಲ, ಹಾಗಾಗಿ ಚಪ್ರದ ಏನಿರುತ್ತೆ ಅದನ್ನು ಗರಿನ ಸ್ವಲ್ಪ ಸೆಡ್ಲ ಮಾಡಿಬಿಟ್ಟು ಪೂಜೆ ಎಲ್ಲ ಮಾಡಿ ಸೆಡ್ಲ ಮಾಡಿಬಿಟ್ಟು ಬಿಟ್ಬಿಟ್ರೆ ಸೊ ನೆಕ್ಸ್ಟ್ ಯಾವಾಗ ಬೇಕಿದ್ರೂ ಅವರು ತೆಗೆದುಬಿಡ್ಬೋದು. ಇನ್ನು ನೆಕ್ಸ್ಟು ಬರುವಂಥ ನಮ್ಮ ಮನೇಲಿ ಫಂಕ್ಷನ್ ಅಂದರೆ ನನ್ನ ತಮ್ಮನ ಮ್ಯಾರೇಜು ಅತಿ ಶೀಘ್ರದಲ್ಲೇ ಬರುತ್ತೆ. ಸೊ ಹುಡುಗಿ ಯಾರು ಏನು ಅಂತ ನಾನು ನೆಕ್ಸ್ಟ್ ಹೋಗ್ತಾ ರಿವೀಲ್ ಮಾಡ್ತೀನಿ. ಸೊ ಇನ್ನು ಬಂದು ಹಾಗಾಗಿ ಇವಾಗ ನಾನು ಮತ್ತೆ ಬರೋಕ್ಕಾಗಲ್ವಲ್ಲ, ಅಲ್ಲಿಂದ ಇಷ್ಟು ದಿನದ ಮೇಲೆ ತೆಗಿಬೇಕು ಅನ್ನೋ ಥರ ಆದರೆ ಹಾಗಾಗಿ ಪೂಜೆ ಎಲ್ಲ ಮಾಡಿ ಸ್ವಲ್ಪ ಚಪ್ರನ ಒಂದು ಯಾವುದಾದ್ರೂ ಒಂದು ಗರಿ ಬಿಡಿಸಿ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಪೂಜೆನೂ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಪೂಜೆ ಅಂದರೆ ಏನಿಲ್ಲ, ಒಂದು ಬಾಳೆಹಣ್ಣು ಕರ್ಪೂರನ ಹಚ್ಚಿ ಪೂಜೆ ಮಾಡೋದಷ್ಟೇ. ಅದು ಚಪ್ರ ಏನಿರುತ್ತೆ ಅದಕ್ಕೆ ನೀರು ಹಾಕ್ಬಿಟ್ಟು ಗಂಟು ಅದನ್ನ ಕೆಳಗಡೆ ಹಿಂಗೆ ಹೇಳ್ಕೊಂಡು ಹಿಂಗೆ ಬರ್ತದೆ. ಆ ಕಡ್ಡಿ ಹೇಳ್ಕೊ ಅಂತಂದರೆ ಚಾಕಲ್ಲಿ ಬೇಡ, ಈ ಕೈ ತೆಗ್ರಿ. ಅದು ತಗಿ ಮಚ್ಚಿ ಅದಾ ಈ ಗಂಟ ಕೆಳಗಡೆ ಗಂಟೆ ಐತಲ್ಲ ಅದು ಅದಾ ಎಳ್ಕೊಂಬಚ್ಚಿ ಹಿಂಗೆ ಅಲ್ಲೇ ಕಣ್ ಕಾಣಿಸ್ತಾ ಅದು ತೆಗಿರಿ ಹಿಂಗೆ. ಇನ್ನೊಂದು ಏನೈತಲ್ಲ ಅದು ಅಲ್ಲಿ ಅಗರಿ ಅಲ್ಲೇ ಅಗರಿ ಹೇಳಿರಿ, ಅದನ್ನ ಹೇಳಿರಿ. ಅದು ಹಂಗೆ ಕಟ್ ಮಾಡಿಲ್ಲ ಅಂದರೆ ಅದನ್ನೇ ಹೇಳ್ಕೊಳ್ಳಿಲ್ಲ ಅಂದರೆ ಮೇಲ್ಗಡೆದು ಶಬಾಷ್. ಒಂದು ಗರಿ ತೆಗಿ ಅಂತಂದರೆ ಬಿಡಿ ಅಷ್ಟೇ. ಓ ಕೈ ಧೂಳಾಗೋಯ್ತು, ತೊಳ್ಕೋಬೇಕಾ ಈಗ ಅಂಡ
ಬಾಯ್ ನೆಕ್ಸ್ಟ್ ನಾವು ಇನ್ಯಾವ ಬರ್ತೀವಿ ಹೋಗ್ಲಾ ಹಾಂ ಹೇಳ್ಬೇಕು ಇವಾಗ ಹೋಗ್ಲಾ ಹೋಗ್ಲಾ ಬೇಜಾರಾಗುತ್ತಾ ಬೇಜಾರಾಗುತ್ತಾ ಅಕ್ಕ 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 ಇಂಟರ್ವ್ಯೂ ಮಾಡ್ತೈತೆ ನಿಂದ ಏನು ಮಾಡ್ತಿದ್ದೀನಿ ನಾನು ಅಕ್ಕ ಇಂಟರ್ವ್ಯೂ ಮಾಡ್ತೈತೆ ನಿನ್ನ ಹೇಳ್ಬಿಡು ಏಯ್ ಹೇಳ್ಬೇಕು ಇವಾಗ ನೀನು ಹೇಳ್ಬೇಕು ಟಾಟಾ ಇವೇ ನಂದು ಸೇಮ್ ರೆಡ್ ಅವನು ಅಲ್ಲಿ ಮೂಲೆಗೆ ಹೋಗಿ ಹೊಸ್ಕೊಂಡವನೆ ನಾಚಿಕೆ ಆಯ್ತಾ ಅದೊಂದು ಇಲ್ಲೇ ಇರಲಿ ಒಂದಾಗ ಹಾಕತ್ತೆ ಹೋಯ್ತಾವೆ ಅನ್ಸ ಟಾಟಾ ಟಾಟಾ ನೋನು ಓಹೋ ನೋನೋ ಅಂತೆ ಇಂಗ್ಲೀಷು ಸೊ ಗೈಸ್ ಇನ್ನು ನಾವು ಕೂಡ ಫುಲ್ಲು ರೆಡಿ ಆಗಿದ್ವಲ್ಲ. ಸೊ ಇನ್ನು ಈವ್ನಿಂಗ್ ಆಗಿದೆ ಆಲ್ರೆಡಿ. ಇನ್ನು ಬೆಂಗಳೂರಿಗೆ ಹೊರಡೋಣ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ. ನಾವೆಲ್ಲ ಒಟ್ಟಿಗೆ ಹೊರಡ್ತಾ ಇರೋದ್ರಿಂದ ಇನ್ನು ಹೋಗೋ ಟೈಮಲ್ಲಿ ಸ್ವಲ್ಪ ಮುತ್ತು ಬೇಜಾರಾದ, ಸ್ವಲ್ಪ ನಮ್ಮ ಅಜ್ಜಿ ಕೂಡ ಸ್ವಲ್ಪ ಬೇಜಾರಾಯಿತು. ನಮ್ಮಮ್ಮ ಕೂಡ ಸ್ವಲ್ಪ ಬೇಜಾರಾದರು. ಅಂದರೆ ಎಲ್ಲರಿಗೂ ಅಷ್ಟೇ ಈ ರೀತಿ ಮನೆ ಹೆಣ್ಮಗಳು ಹೊರಡ್ತಿದ್ದಾಳೆ ಅನ್ನುವಾಗ ಎಲ್ಲರಿಗೂ ಸಾಮಾನ್ಯವಾಗಿ ಬೇಜಾರಾಗುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ, ಬಟ್ ತೋರಿಸ್ಕೊಳಕ್ಕಾಗ್ತಿಲ್ಲ. ಬಟ್ ಕಂಟಿನ್ಯೂಸಾಗಿ ಒಂದು 4-5 ಡೇಸಿಂದ ಇದ್ನಲ್ವ, ಹಾಗಾಗಿ ಇದು ಫಸ್ಟ್ನೇ ಸತಿ ನನಗೆ ಈ ರೀತಿ ಅನ್ನಿಸ್ತಿರೋದು ಅಂತಲೇ ಅನ್ಬೋದು. ಸೊ ಏನು ಮಾಡೋಕ್ಕಾಗಲ್ಲ, ಇನ್ನು ಆಗಾಗ ಬರ್ತಿರ್ತೀನಲ್ವ. ಸೊ ಅದೇ ಖುಷಿನಲ್ಲಿ ಹೊರಡ್ತಿದ್ದೀನಿ ನಾನು ಕೂಡ. ಸೊ ಓಕೆ ಗೈಸ್, ಇದೇ ಖುಷಿನಲ್ಲಿ ವೀಡಿಯೋನು ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಹೊಸ್ದಾಗಿ ಯಾರೆಲ್ಲ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಹೀಗೆ ಕೂಡ ಮುಂದೆ ಸಪೋರ್ಟ್ ಮಾಡ್ತೀರಿ ಯಾವಾಗಲೂ ನನಗೆ ಅಂತ ಹೇಳ್ತಾ, ಹೀಗೆ ಹೊಸದಾಗಿ ವೀಡಿಯೋಗಳು ಬರುತ್ತೆ. ಸೊ ಕಾಯ್ತೀರಿ ಅಲ್ಲಿವರೆಗೂ ಅಂತ ಹೇಳ್ತಾ, ಸೊ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.